ಬೆಳಗಾವಿ ಅಧಿವೇಶನದ ಕಲಾಪದಲ್ಲಿ ಎಸ್ಎಂ ಕೃಷ್ಣಗೆ ಸಂತಾಪದ ಬಳಿಕ ಮಧ್ಯಾಹ್ನ ಸದನ ಮುಂದೂಡಿಕೆ. ಸರ್ಕಾರಿ ರಜೆ ಹಿನ್ನೆಲೆ ನಾಳೆ ವಿಧಾನಸಭೆ ಅಧಿವೇಶನ ಇಲ್ಲ. ಸದನ ಸಲಹಾ ಸಮಿತಿ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಇವತ್ತು ಮಧ್ಯಾಹ್ನ ಬಹುತೇಕ ನಾಯಕರು ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಬಿಜೆಪಿ ಕಾಂಗ್ರೆಸ್ ಶಾಸಕರು ಸಚಿವರು ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಲಿದ್ದಾರೆ. ಸರ್ಕಾರಿ ರಜೆ ಹಿನ್ನೆಲೆ ನಾಳೆ ವಿಧಾನಸಭೆ ಅಧಿವೇಶನ ಇರಲ್ಲ. ಇವತ್ತು ಮಧ್ಯಾಹ್ನವೇ ನಾಯಕರು ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಬೆಳಗಾವಿ ಅಧಿವೇಶನ ನಡೀತಾ ಇದೆ. ಅಧಿವೇಶನದ ಕಲಾಪದಲ್ಲಿ ಎಸ್ಎಂ ಕೃಷ್ಣಗೆ ಸಂತಾಪವನ್ನ ಸೂಚಿಸಿ ಸದನವನ್ನ ಮುಂದೂಡಲಾಗಿದೆ. ಸರ್ಕಾರಿ ರಜೆ ಹಿನ್ನೆಲೆ ನಾಳೆ ವಿಧಾನಸಭೆ ಕಲಾಪ ಇಲ್ಲ. ಎಸ್ಎಂ ಕೃಷ್ಣ ನೆನೆದು ಮಲ್ಲಿಕಾರ್ಜುನ್ ಖರ್ಗೆ ಕಣ್ಣೀರು ಹಾಕಿದ್ದಾರೆ. ಒಳ್ಳೆ ರಾಜಕಾರಣಿ, ದ್ವೇಷ ಇಟ್ಕೊಂಡ ವ್ಯಕ್ತಿ ಅಲ್ಲ, ತಮ್ಮದೇ ಸ್ಟೈಲ್ನಲ್ಲಿ ರಾಜಕಾರಣ ಮಾಡಿದವರು. ಕೃಷ್ಣ ನೆನೆದು ಮಲ್ಲಿಕಾರ್ಜುನ್ ಖರ್ಗೆ ಕಣ್ಣೀರು ಹಾಕಿದ್ದಾರೆ. ಯಾವ ಇಲಾಖೆಯಲ್ಲೂ ಕೃಷ್ಣ ಕೈ ಹಾಕ್ತಾ ಇರಲಿಲ್ಲ. ಐಟಿ ಬಿಟಿ ಬೆಂಗಳೂರು ಅಭಿವೃದ್ಧಿಗೆ ಅವರ ಕೊಡುಗೆ ಅಪಾರವಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಎಸ್ಎಂ ಕೃಷ್ಣರನ್ನ ನೆನೆದು ಕಣ್ಣೀರು ಹಾಕಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಎಸ್ಎಂ ಕೃಷ್ಣ ಅವರ ಜೊತೆಗಿನ ಒಡನಾಟದ ಬಗ್ಗೆ ಮಾತಾಡುವಾಗ ಅವರ ಕಣ್ಣುಗಳು ತುಂಬಿ ಬಂತು. ಕೃಷ್ಣ ಒಡನಾಟದ ಬಗ್ಗೆ ನೆನೆದು ಖರ್ಗೆ ಕಣ್ಣೀರು ಹಾಕಿದ್ದಾರೆ. ಎಸ್ಎಂ ಕೃಷ್ಣ ಅವರ ಅಗಲಿಕೆಗೆ ಮಲ್ಲಿಕಾರ್ಜುನ್ ಖರ್ಗೆ ಕಂಬನಿ ಮಿಡಿದಿದ್ದಾರೆ. ಒಬ್ಬ ರಾಜಕಾರಣಿಯಾಗಿ ಹೇಗಿದ್ರು, ಅವರ ವ್ಯಕ್ತಿತ್ವ ಹೇಗಿತ್ತು ಅನ್ನೋದರ ಬಗ್ಗೆ ಮಾತಾಡ್ತಾ ಕಣ್ಣೀರು ಹಾಕಿದ್ದಾರೆ ಖರ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.